ಬೈಸನ್ ಫಿಟ್ಟಿಂಗ್, ಅದಾದ ನಂತರ ಫೋಮ್ ಕೋರ್ ಬೈಸನ್ ಫಿಟ್ಟಿಂಗ್, ಅದಾದ ನಂತರ ವಾಟರ್ ಟ್ಯಾಂಕ್, ಆಮೇಲೆ ಪೈಪ್ ಫಿಟ್ಟಿಂಗ್. ಇದೆಲ್ಲ ನನ್ನ ಡಿವಿಷನ್. ರನ್ನಿಂಗ್ ಐಟಮ್ಸ್ ಏನಿದೆ ಇದೆಲ್ಲ ನಾನು ಹ್ಯಾಂಡಲ್ ಮಾಡಿದೆ. ಪರ್ಚೇಸ್ ಮಾಡಿದಾಗ ಇವ್ರು ಹೆಂಗೆ ₹10,000ಕ್ಕೆ 8,450 ಪಾಯಿಂಟ್ ಆಗ್ತದೆ. GST ಬಿಟ್ಟು ಕಂಪ್ನಿನವರಿಗೆ ಕೊಡ್ತೀವಿ. ಅವರು ಸಹ ಹಾಗೆ 10,000 ತಂದ್ರೆ 10,000 ಹಾಕೋಕ್ಕಾಗಲ್ಲ. ಯಾಕಂದ್ರೆ ಇದು 10,000 ತೊಗೊಂಡ್ರೆ ಹಿಡಿಗಾಡು 10,000 ಪಾಯಿಂಟ್ ಡೈರೆಕ್ಟ್ ಅವ್ರು ಹಾಕೋಕ್ಕಾಗಲ್ಲ. ಯಾಕಂದ್ರೆ GST ಕಟ್ಟಲೇಬೇಕು. ನಾವು GST ಬಿಟ್ಟು ಅವ್ರಿಗೆ ನಾವು ಕೊಟ್ಟಿರ್ತೀವಿ ಪಾಯಿಂಟ್. ಸೊ 8,450 ಪಾಯಿಂಟ್ ನಿಮಗೆ ಕೊಡ್ತಾರೆ. ಒಂದು ಎಲ್ಬೋ ಒಯ್ದಿರ ಅಂದ್ರೆ ಕೂಡ ಎಲ್ಬೋ ₹20 ಮಾರಾಟ ಮಾಡೋದು. ಮುಪ್ಪೈ ಎಲ್ಬೋ ₹20 ಮಾರಾಟ ಮಾಡಿದ್ರೆ ₹18 ಮಾರಾಟ ಮಾಡೋದು. ₹18 GST ಹೊರತುಪಡಿಸಿ 14 ಪಾಯಿಂಟ್ ಬರುತ್ತೆ. ಕಂಪಲ್ಸರಿ 14 ಪಾಯಿಂಟ್ ಆಕ್ಷನ್ ತಗೋರು. ಎಲ್ಲ ನಾವು ಒಂದು ಎಲ್ಬೋ ಹಾಕಿದ್ರು ಹಾಕ್ಲೇಬೇಕು. ಇಲ್ಲ ನಾವು ಅವ್ರು ಹಾಕ್ಸಿಲ್ಲ ಫೋನ್ ಮಾಡೋದು. ಯಾಕಂದ್ರೆ ನೀವು ಈಗ ಅವ್ರು ಬೀಜ ಇರ್ತಾರ ನೋಡ್ರಿ ಅವ್ರದೊಂದು ಪಾಪ ಅವ್ರಿಗೂ ನಾನು ನೋಡ್ಕೊಂಬಲ್ಲ. ಈಗ ಅವ್ರು ಹಾಕಿಲ್ಲ ನನಗೆ ಫೋನ್ ಮಾಡ್ರಿ. ಈಗ ಬೆಳಿಗ್ಗೆ ನೀವು ತಗೊಂಡಾಗ ಎಲ್ಲ ಇಲ್ರಿ ಅವ್ರು ಬಿಜಿ ಇರ್ತಾರ. ಈಗ ಬಂದಾಳೆ ನೀವು ಹೆಂಗಾರು ಡೈಲಿ ಕ್ಲೋಸ್ ಆದ್ರ ಪರವಾಗಿಲ್ಲ, ಸಂಜೆ ಬರ್ತೀರಿ ಹಾಕ್ಸಿದ್ರಿ. ಇಲ್ಲ ಮಾರಿನ ಬೋಟ್ ಏನೋ ಒಂದು ವೀಕ್ ಬಿಟ್ಟು ಹಾಕ್ಸಿ. ಸಪೋಸ್ ಹೊಸ್ಪೀಟ್ ಆಗಿರ್ತಾರೆ ಯಾವುದೋ ಒಂದು ಎಕ್ಸ್ಟ್ರಾ ಜೆಟ್ ಒಳಗಡೆ ನೀವು ಕಾಂಟ್ರಾಕ್ಟ್ ಬೇಸ್ ಯಾರೋ ಒಂದು ಕಾಂಟ್ರಾಕ್ಟ್ ಕೆಲಸ ಹಿಡಿದಿರ್ತಾರ, ಓನರು ಬೇರೆ ಇರ್ತಾನೆ, ಮೆಟೀರಿಯಲ್ ತರ್ತಾರೆ ಈಗ ಮಾಡೋ ಕೆಲಸ ಅಂತ ಹೇಳ್ತಾರೆ. ಅವಾಗ ನೀವು ಪಾಯಿಂಟ್ ಏನಪ್ಪ ಅಂದ್ರೆ ಸರ್ ಮೆಟೀರಿಯಲ್ ಎಲ್ಲಿ ತೊಗೊಂಬಂದಿರಿ ಅಂತ ಕೇಳ್ರಿ. ಯಾಕಂತ ಕೇಳ್ತಾರೆ. ಇಲ್ಲ ಸರ್ ನಾನು ಮಾಡ್ತಾ ಇರೋದು ಪ್ಲಂಬಿಂಗ್ ಕೆಲಸ, ನಾನು ಇಲ್ಲಿ ಕೆಲಸ ಮಾಡೋಕ್ಕಾರ ಅಸಲ್ ಕಂಪ್ನಿ ಅವ್ರು ಇನ್ಸೂರೆನ್ಸ್ ಕೊಡ್ತಾ ಇದ್ದಾರೆ. ಸೊ ಅನ್ಎಕ್ಸೆಪ್ಟೆಡ್ ಏನಾನ ಆತಪ್ಪ ಅಂದ್ರೆ ಕಂಪ್ನಿಗೆ ಇನ್ಸೂರೆನ್ಸ್ ಪೇ ಕೊಡುತ್ತೆ. ಸೊ ನೀವು ಎಲ್ಲಿ ಪರ್ಚೇಸ್ ಮಾಡಿರಿ ಅಷ್ಟೇ ಹೇಳ್ರಿ. ಒಂದು ಬಿಲ್ ಒಂದು ವಾಟ್ಸಪ್ ತೊಗೊಳ್ರಿ. ಬಿಲ್ ವಾಟ್ಸಪ್ ಮಾಡೋದು ಅಟ್ಲೀಸ್ಟ್ ಎಲ್ಲಿ ತೊಗೊಳ್ರಿ ಅಂತ ಕೇಳ್ರಿ. ಕೇಳಿದ ಮೇಲೆ ಅಲ್ಲಿ ಆ ದುಕಾನಿಗೆ ಹೋಗ್ರಿ, ಅವ್ರ ಅಂಗಡಿಗೆ ಹೋಗ್ರಿ. ಇನ್ ಕೇಸ್ ಅವರು ಓಕೆ ನಾನು ಹಾಕಿ ರೀ, ಪಾರ್ಟಿ ಹೆಸರು ತಕ್ಷಣ ಹಾಕ್ತೀನಿ ಬಿಡ್ರಿ ಅಂದ್ರೆ ಬಿಲ್ ತೊಂದರೆ ಇಲ್ಲ. ನಾನು ಹಾಕಲ್ರಿ, ಬಿಲ್ ಬೇಕು ಭಾಳ ಬೇಕಂದ್ರೆ ಇಮಿಡಿಯೇಟ್ ನಾನು ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕೊಡ್ತೀನಿ. ತೊಂದರೆ ಇಲ್ರಿ, ಅದಕ್ಕೋಸ್ಕರ ನಾವು ಇದೀವಿ. ಫಾಲೋ ಮಾಡ್ತೀನಿ. ಮತ್ತೆ 8 ಗಂಟೆ ಮೇಲೆ ಪ್ರತಿದಿನ ನೈಟು 8 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ನನ್ನ ಕಂಪ್ನಿ ನಂಬರ್ ಫೋನ್ ಎತ್ತಲ್ಲ. ಪ್ರತಿ ವಾರ ನಾನು ಫೋನ್ ಅಲ್ಲಿಗೆ ಬಂದಿ. ಈಗ ಕೊಪ್ಪಳದಲ್ಲಿ ಒಂದು ನಂಬರ್ ಫೋನ್ ಮಾಡ್ತಾರೆ. ನಾನು ವೆರಿ ಫಸ್ಟ್ 1 ವರ್ಷದಿಂದ ಜಾಯ್ನ್ ಆದಾಗ ನನಗೆ ಎಲ್ಲರೂ ಕಾಮನ್ ಆಗಿ ನಾನು ಟ್ರೀಟ್ ಮಾಡ್ತಾ ಇದ್ದೆ. 11 ಗಂಟೆಗೆ ಫೋನ್ ಮಾಡ್ಯಾರ. ನಾವು ಪೆಂಬರ್ಗೆ ಪಾಯಿಂಟ್ ರಿಡಕ್ಷನ್ ಮಾಡಿ 8 ದಿನ ಬೇಕು ನಿಮ್ಗೆ ದುಡ್ಡು ಬರೋಕೆ. ಸೊ 8 ದಿನ ಆಗಿಲ್ಲ, ಒಂದು 7 ದಿನ ಆಗಿದೆ. ನಾನು ಸರಿಯಾಗಿ ಕೊಡಾಕತ್ತೀನಿ, ಐ ಮೀನ್ಸ್ ಡ್ರಿಂಕ್ಸ್ ಮಾಡಾಕತ್ತೀನಿ. ನಾನು 10,000 ವಿಡ್ರಾ ಮಾಡಾಕತ್ತೀನಿ. 10,000 ನಿಮಗೆ ಆಮೇಲೆ ಮಾಡ್ತೀನಿ, ಈಗ 10,000 ಹಾಕೋಣ ಅಂತ ಹೇಳ್ತೀನಿ. ಅವತ್ತಿಂದ ನಾನು ಯಾರಿಗೂ ಹೇಳಿಲ್ಲ. ಸೊ ಈಗ ಮೆಸೇಜ್ ಬಂತು ನಿಮ್ಗೆ ಪಾಸ್ ಮಾಡಿದೆ. ಅವತ್ತಿಂದ ನಾನು 8 ಗಂಟೆ ಮೇಲೆ ಯಾವುದೇ ಫೋನ್ ಮಾಡಿದ್ರೆ ನಮ್ಮ ಮ್ಯಾನೇಜರ್ ಮಾಡಿದ್ರೆ ನಾನು ಎತ್ತಲ್ಲ. ಪ್ರತಿ ಸಂಡೇನು ನಾನು ಫೋನ್ ಸ್ಟಾಪ್ ಮಾಡಿರ್ತೀನಿ. ನಾನು ರಜೆ ಮಾಡಿದಾಗ ಕೂಡ ಫೋನ್ ಸ್ಟಾಪ್ ಮಾಡಿರ್ತೀನಿ. ಇಷ್ಟೇ. ನನ್ನ ಫೋನ್ ಕಂಪ್ನಿ ನಂಬರ್ ಏನೋ ಸ್ವಿಚ್ ಆಫ್ ಬಂತಂದ್ರೆ ಸಂಡೇ ಇರ್ತೈತಿ. ಇಲ್ಲ ಇನ್ನು ಸಂಡೇ ಬಿಟ್ಟು ಸೋಮವಾರ ಮಂಗಳವಾರ ನಾವು ಮಾಡಿದೆ ಅಂತ ಹೇಳ್ಬೇಕು. ಅವತ್ತು ನಾನು ರದ್ದಾಗಿರ್ತಂದ ಅದು KYC ಮಾಡ್ಬೇಕು. ಪೈಲೆ KYC ಮಾಡಿದಾದ್ಮೇಲೆ ಈ ಪಾಯಿಂಟ್ ನಿಮಗೆ ಒಂದು 50,000 ಪಾಯಿಂಟ್ ಅನುಮಾನ ಎಲೆಕ್ಟ್ರಿಕಲ್ ಕೊಟ್ಟಂತ ಇಟ್ಕೊಳ್ಳಿ. ಅದು ನಿಮ್ಗೆ ಕೆಳಗೆ ಹಿಡಿದಿದ್ರಿ. ನೆಕ್ಸ್ಟ್ 1 by 1 ಸ್ಟೆಪ್ ಇಳಿಕೆ ಹೋಗ್ತೀನಿ. ಯಾಕಂದ್ರೆ ಎಲ್ಲ ಈ ಸಡನ್ ಹೇಳಿದ್ರೆ ತಿಲ್ಲಾಗಿ ನಿಮಗೆ ಹೋಗಲ್ಲ. ಅದು ಒಂದು ದಿನ ನೀವು ಯೂಸ್ ಮಾಡಿದಪ್ಪ ಅಪ್ಲಿಕೇಶನ್, ಅದು 1 ದಿನ 2 ದಿನ ಯೂಸ್ ಮಾಡಿದಪ್ಪ ಅಂದ್ರೆ ಅದ್ರ ರುಚಿ ಅನ್ನೋದು ಏನೋ ನಿಮ್ಗೆ ಗೊತ್ತಾಗ್ತದೆ. ಬಿಡೋಳ್ರ ಒಮ್ಮೆ ಎಲ್ಲರ ಅಂಗಡಿಯಾಗ ಹೋದ್ರೆ ಬಿಡಲ್ಲ. ಎಲ್ಲೋ ಇವತ್ತು